ನಾವ್ ಅನ್ಕೊಂಡ್ರೆ ಏನೂ ಆಗಲ್ಲ, ಅದೇ ದೇವ್ರ ಅನ್ಕೊಂಡ್ರೆ ಎಲ್ಲ ಆಗುತ್ತೆ. ಹೆಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಮಿನಿ ವ್ಲಾಗ್. ನಾವು ಮೈಸೂರಿಗೆ ಬಂದ್ಮೇಲೆ ತುಂಬಾ ಸಲ ಬೆಟ್ಟಕ್ಕೆ ಹೋಗಿದ್ವಿ, ಆದ್ರೆ ಇದೇ ಮೊದಲನೇ ಸಲ ಬೆಟ್ಟ ಹತ್ತುತ್ತಾ ಇರೋದು. ನಾವು ಎಷ್ಟೇ ಸಲ ಬೆಟ್ಟ ಹತ್ಬೇಕು ಅಂತ ಪ್ಲಾನ್ ಮಾಡಿದ್ರು ಅದಾಗ್ತಾ ಇರ್ಲಿಲ್ಲ. ಅದಕ್ಕೆ ಹೇಳೋದು ಅನ್ಸುತ್ತೆ, ನಾವ್ ಅನ್ಕೊಂಡ್ರೆ ಏನೂ ಆಗಲ್ಲ, ದೇವ್ರ ಅನ್ಕೊಂಡ್ರೆ ಎಲ್ಲ ಆಗುತ್ತೆ. ಯಾಕಂದ್ರೆ ಬೆಟ್ಟ ಹತ್ಕೊಂಡು ದೇವಿ ದರ್ಶನ ಮಾಡ್ಬೇಕು ಅನ್ನೋದು ನಮ್ಮ ಅತ್ತೆ ಹರಕೆ ಆಗಿತ್ತು. ಅಂಡ್ ಈ ಹರಕೆಗೆ ಆಲ್ಮೋಸ್ಟ್ 15 ವರ್ಷ ಆಗಿದೆ. ಸೊ ಆ ಹರಕೆ ತೀರ್ಸೋ ಟೈಮ್ ಇವಾಗ ಬಂದಿದೆ. ನಾವು ಬೆಟ್ಟ ಹತ್ತೋದಿನ ತುಂಬಾನೇ ಮಳೆ ಆಗಿರೋದ್ರಿಂದ ಸ್ಟೆಪ್ಸ್ ಗಳು ತುಂಬಾನೇ ಜಾರ್ತಾ ಇತ್ತು. ನೀವು ನೋಡಬಹುದು ಸ್ಟೆಪ್ಸ್ ಪೂರ್ತಿ ಕುಂಕುಮದ ನೀರಾಗಿದೆ. ಈವ್ನಿಂಗ್ 5:30ಗೆ ನಾವು ಬೆಟ್ಟ ಹತ್ತಕ್ ಸ್ಟಾರ್ಟ್ ಮಾಡಿದ್ವಿ. ಸೊ ನಮ್ಮತ್ತೆ 1000 ಸ್ಟೆಪ್ಸ್ ನ ಹೆಂಗ್ ಹತ್ತಾರೆ ಅನ್ನೋದೇ ಬಿಗ್ ಟಾಸ್ಕ್ ಆಗಿತ್ತು. ಸೊ ಸ್ಟಾರ್ಟಿಂಗ್ ನಲ್ಲಿ ಬೇಗ ಹತ್ತಿ ಸ್ಟ್ರೈನ್ ಮಾಡ್ಕೊಂಡ್ರು. ಅದಾದ್ಮೇಲೆ ನಮ್ಮ ಯಜಮಾನ್ರು ಒಂದ್ ಟ್ರಿಕ್ ಯೂಸ್ ಮಾಡಿದ್ರು. ವಯಸ್ಸಾಗಿರೋರು ಯಾರಾದ್ರೂ ನನ್ನ ವಿಡಿಯೋ ನೋಡ್ತಾ ಇದ್ರೆ ಅಂಡ್ ನೀವು ಬೆಟ್ಟ ಹತ್ತೋ ಪ್ಲಾನ್ ಮಾಡಿದ್ರೆ ಈ ಟ್ರಿಕ್ ಯೂಸ್ ಮಾಡಿ. ಏನಂದ್ರೆ ಒಂದ್ ಮೆಟ್ಲು ಹತ್ತಿ 30 ಸೆಕೆಂಡ್ ರೆಸ್ಟ್ ಮಾಡಿ ಇನ್ನೊಂದ್ ಮೆಟ್ಲು ಹತ್ತಿದ್ರೆ ಸ್ಟ್ರೈನ್ ಆಗಲ್ಲ. ಸೊ ಇಷ್ಟು ನಿಧಾನವಾಗಿ ನಾವು ಮೆಟ್ಲು ಹತ್ಕೊಂಡ್ ಬಂದ್ರು 1 ಗಂಟೆಲೆಲ್ಲ 1000 ಮೆಟ್ಲನ್ನ ಹತ್ಬಿಟ್ರು. ಎಕ್ಸಾಕ್ಟ್ 6:30 ಆಗಿತ್ತು. ಆಷಾಢ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಸೊ ಬೇಗ ಹೋಗಿ ಕ್ಯೂ ನಲ್ಲಿ ನಿಂತ್ಕೊಂಡ್ವಿ. ಅರ್ಧ ಗಂಟೆಲೆಲ್ಲ ನಮಗೆ ದೇವಿ ದರ್ಶನ ಆಯ್ತು. ಅಂಡ್ ನಾವು ಒಳಗಡೆ ಹೋಗುವಾಗ ತುಂಬಾನೇ ಬೆಳಕಿತ್ತು. ಅಂಡ್ ದರ್ಶನ ಮುಗಿಸ್ಕೊಂಡು ಆಚೆ ಬಂದಾಗ ಇಷ್ಟು ಕತ್ಲೆ ಆಗಿತ್ತು ಅಂಡ್ ಅಷ್ಟೇ ಚಳಿ ಕೂಡ ಇತ್ತು. ಸೊ ಆಚೆ ಬಂದ್ಮೇಲೆ ಬಿಸಿ ಬಜ್ಜಿ ತಗೊಂಡು ತಿಂದ್ವಿ. ಅಂಡ್ ಇದಾದ್ಮೇಲೆ ಬೆಟ್ಟಕ್ಕೆ ಹೋದ್ಮೇಲೆ ಬೆಟ್ಟದ ಗೆಳೆಯರ ಹತ್ರ ಹೋಗದೆ ಇದ್ರೆ ಹೆಂಗೆ. ಸೊ ಅಲ್ಲಿ ಫೇಮಸ್ ಆಗಿರೋ ಚಕ್ಲಿ ಸೊಪ್ಪು ಉಟ್ಕೊಂಡು ಅಲ್ಲಿಂದ ಹೊರಟ್ವಿ. ಸೊ ಇದಾಗುತ್ತೆ ಇವತ್ತಿನ ವ್ಲಾಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.